ಕಾಣೆಯಾದ ಚಿನ್ನ, ಸಿಕ್ಕಿದ ಬಂಧ. ಮಂಟಪದಲ್ಲಿ ಪೊಲೀಸರನ್ನು ನೋಡಿ ಎಲ್ಲರಿಗೂ ಆಘಾತ. ಶೇಷಗಿರಿ ಭಟ್ಟರ ಮುಖ ಬೆಳ್ಳಗಾಯಿತು. ಸಂಬಂಧಿಕರೆಲ್ಲ ಗುಸುಗುಸು ಶುರು ಮಾಡಿದರು. ಮದುವೆ ಮನೆಯಲ್ಲಿ ಪೊಲೀಸಾ? ಇನ್ಸ್ಪೆಕ್ಟರ್ ರಮೇಶ್ ಒಳಗೆ ಬಂದರು. ಅವರು ಭಟ್ಟರ ಸ್ನೇಹಿತರೇ. ಭಟ್ಟರೇ, ರಾತ್ರಿ ನೀವು ಕಂಪ್ಲೇಂಟ್ ಮಾಡಿದಿರಿ ಅಲ್ವಾ, ಚಿನ್ನದ ಬ್ಯಾಗ್ ಕಳುವಾಗಿದೆ ಅಂತ. ನಾವು ವಿಚಾರಣೆಗೆ ಬಂದ್ವಿ. ಏನೇನು ಹೋಗಿದೆ ಹೇಳಿ. ಭಟ್ಟರು ನಡುಗುವ ದನಿಯಲ್ಲಿ ಹೇಳಿದರು. ಸರ್, 30 ಲಕ್ಷದ ಚಿನ್ನ ನನ್ನ ಮಗಳ ಮದುವೆಗೆ ಮಾಡಿಸಿದ್ದು. ಒಂದು ಕೆಂಪು ಬ್ಯಾಗ್ನಲ್ಲಿ ಇತ್ತು. ಬೆಳಗ್ಗೆ ನೋಡಿದರೆ ಇಲ್ಲ. ಅನು ಒಂದು ಮೂಲೆಯಲ್ಲಿ ನಿಂತು ಎಲ್ಲಾ ನೋಡುತ್ತಿದ್ದಳು. ಅವಳಿಗೆ ಬೇಕಿಂತ ಹೆಚ್ಚು ನಾಚಿಕೆ ಆಗುತ್ತಿತ್ತು. ಗಂಡಿನ ಮನೆಯವರು ಏನು ಅಂದುಕೊಳ್ಳುತ್ತಾರೋ ಅಂತ. ಕಾರ್ತಿಕ್ ಅಮ್ಮ ಮುಖ ಗಂಟಿಕ್ಕಿಕೊಂಡಿದ್ದರು. ಕಾರ್ತಿಕ್ ಮಾತ್ರ ಶಾಂತವಾಗಿ ಇದ್ದ. ಅವನು ಇನ್ಸ್ಪೆಕ್ಟರ್ ಹತ್ತಿರ ಹೋಗಿ ಹೇಳಿದ, ಸರ್, ಮೊದಲು ಮದುವೆ ಮುಗಿಯಲಿ. ಮುಹೂರ್ತ 10:15ಕ್ಕೆ. ಈಗ 9 ಗಂಟೆ. ಚಿನ್ನದ ವಿಚಾರ ಆಮೇಲೆ ನೋಡೋಣ. ಮದುವೆ ನಿಲ್ಲಬಾರದು. ಇನ್ಸ್ಪೆಕ್ಟರ್ ನಕ್ಕರು. ನಾನು ಮದುವೆ ನಿಲ್ಲಿಸಲು ಬಂದಿಲ್ಲ ಕಣಪ್ಪ, ನಾನು ಭಟ್ಟರಿಗೆ ಒಂದು ವಿಷಯ ಹೇಳಲು ಬಂದೆ. ಎಲ್ಲರೂ ಅವರೆಡೆಗೆ ನೋಡಿದರು. ಇನ್ಸ್ಪೆಕ್ಟರ್ ತಮ್ಮ ಜೀಪ್ನಿಂದ ಆ ಕೆಂಪು ಬ್ಯಾಗ್ ತೆಗೆದುಕೊಂಡು ಬಂದರು. ಇಡೀ ಮಂಟಪದಲ್ಲಿ ಅಯ್ಯೋ ಎಂಬ ಸದ್ದು. ಇದು ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವ ಲಕ್ಷ್ಮಿ ಅನ್ನೋ ಹೆಂಗಸು ಬೆಳಗ್ಗೆ 5 ಗಂಟೆಗೆ ಬಸ್ ಸ್ಟ್ಯಾಂಡ್ನಲ್ಲಿ ಈ ಬ್ಯಾಗ್ ತಗೊಂಡು ಹೊರಡೋವಾಗ ನಮ್ಮ ಕಾನ್ಸ್ಟೇಬಲ್ ನೋಡಿದ್ದಾರೆ. ಅನುಮಾನ ಬಂದು ಹಿಡಿದಿದ್ದಾರೆ. ಅವಳು ಹೇಳಿದ್ದು, ಭಟ್ಟರ ಮನೆಯಲ್ಲಿ ಬ್ಯಾಗ್ ನೆಲದ ಮೇಲೆ ಬಿದ್ದಿತ್ತಂತೆ. ಮಕ್ಕಳು ಆಟ ಆಡಿ ಚೆಲ್ಲುತ್ತಾರೆ ಅಂತ ತೆಗೆದು ತನ್ನ ಮನೆಯ ಬೀರುವಿನಲ್ಲಿ ಇಟ್ಟಳಂತೆ. ಬೆಳಗ್ಗೆ ಕೊಡೋಣ ಅಂತ ತೆಗೆದುಕೊಂಡು ಹೋಗ್ತಾ ಇದ್ದಳಂತೆ. ನಾವು ವಿಚಾರಣೆ ಮಾಡಿದೆವು, ಅವಳು ಕದ್ದಿಲ್ಲ. ಹೆದರಿಕೊಂಡು ತೆಗೆದುಕೊಂಡು ಹೋಗಿದ್ದಾಳೆ. ಭಟ್ಟರಿಗೆ ಪ್ರಾಣ ಬಂದಂತಾಯಿತು. ಬ್ಯಾಗ್ ತೆಗೆದು ನೋಡಿದರು. ಎಲ್ಲಾ ಒಡವೆಗಳು ಹಾಗೆಯೇ ಇದ್ದವು. ಆಗ ಅಜ್ಜಿ ಕಮಲಮ್ಮ ಮುಂದೆ ಬಂದಳು. ಅವಳು ಲಕ್ಷ್ಮಿಯನ್ನು ಕರೆಸಿದಳು. ಲಕ್ಷ್ಮಿ ಅಳುತ್ತಾ ಬಂದಳು. ಅಮ್ಮ, ಕ್ಷಮಿಸಿ, ನಾನು ಕಮಲಮ್ಮ ಅವಳ ತಲೆ ಸವರಿದಳು. ನೀನು ಕದ್ದಿಲ್ಲ ಕಣೆ, ನನಗೆ ಗೊತ್ತು. 20 ವರ್ಷದಿಂದ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇದೀಯಾ. ನೀನು ಬ್ಯಾಗ್ ತೆಗೆದಿದ್ದು ಒಳ್ಳೆಯದೇ ಆಯ್ತು. ಇಲ್ಲದಿದ್ದರೆ ಇವತ್ತು ಈ ಚಿನ್ನದ ಆರ್ಭಟದಲ್ಲಿ ನಿಜವಾದ ಮಾಂಗಲ್ಯದ ಅರ್ಥವೇ ಮರೆಯಾಗ್ತಿತ್ತು. ಎಲ್ಲರೂ ಅಜ್ಜಿಯನ್ನೇ ನೋಡಿದರು. ಅಜ್ಜಿ ಅನು ಮತ್ತು ಕಾರ್ತಿಕ್ನನ್ನು ಕರೆದಳು. ಮಂಟಪದ ಮಧ್ಯದಲ್ಲಿ ನಿಲ್ಲಿಸಿದಳು. ನೋಡಿ, ನಿನ್ನೆ ರಾತ್ರಿ ಚಿನ್ನ ಕಳೆದು ಹೋಯಿತು ಅಂದಾಗ ನನಗೆ ಬೇಸರ ಆಗಲಿಲ್ಲ. ಯಾಕೆ ಗೊತ್ತಾ? 50 ವರ್ಷದ ಹಿಂದೆ ನನಗೂ ಹೀಗೆ ಆಗಿತ್ತು. ನನ್ನ ಮದುವೆ ದಿನ ನನ್ನ ತಾಳಿ ಮಾಡಲು ಚಿನ್ನ ಇರಲಿಲ್ಲ. ಆದರೂ ಮದುವೆ ನಿಂತಿತಾ? ಇಲ್ಲ, ಯಾಕೆಂದರೆ ಮಾಂಗಲ್ಯ ಬಂಧನ ಅಂದರೆ ಚಿನ್ನದ ಬಂಧನ ಅಲ್ಲ. ಅವಳು ಕಾರ್ತಿಕ್ ತಂದಿದ್ದ ಸಣ್ಣ ಡಬ್ಬಿಯನ್ನು ತೆಗೆದುಕೊಂಡಳು. ಅದರಲ್ಲಿದ್ದ ಅರಿಶಿನದ ದಾರವನ್ನು ತೆಗೆದು ಎಲ್ಲರಿಗೂ ತೋರಿಸಿದಳು. ಇವನು ನಿನ್ನೆ ತಂದ ದಾರ ನೋಡಿ. ಇದು ನನ್ನ ದಾರದ ಹಾಗೆಯೇ ಇದೆ. ಆದರೆ ಇದರಲ್ಲಿ ಒಂದು ರಹಸ್ಯ ಇದೆ. ಕಾರ್ತಿಕ್ ತಲೆ ತಗ್ಗಿಸಿದ. ಅವನು ಹೇಳಿದ, ಅಜ್ಜಿ, ನೀವು ಹೇಳಿ. ಕಮಲಮ್ಮ ಹೇಳಿದಳು, ನಾನು ಮೊನ್ನೆ ಕಾರ್ತಿಕ್ನ ಅಜ್ಜಿಯನ್ನು ಫೋನಿನಲ್ಲಿ ಮಾತನಾಡಿಸಿದ್ದೆ. ಅವರು ಹೇಳಿದರು, ಕಾರ್ತಿಕ್ ಹುಟ್ಟಿದಾಗ ಅವನ ಅಜ್ಜ ತೀರಿಕೊಂಡರಂತೆ. ಅವನ ಅಜ್ಜಿ ತನ್ನ ಮಾಂಗಲ್ಯವನ್ನು ಕರಗಿಸಿ ಒಂದು ಸಣ್ಣ ಉಂಗುರ ಮಾಡಿಸಿ ಕಾರ್ತಿಕ್ ಬೆರಳಿಗೆ ಹಾಕಿದ್ದರಂತೆ, ನನ್ನ ಗಂಡನ ಆಯುಷ್ಯ ನನ್ನ ಮೊಮ್ಮಗನಿಗೆ ಬರಲಿ ಅಂತ. ಕಾರ್ತಿಕ್ ಆ ಉಂಗುರವನ್ನು 25 ವರ್ಷ ಕಾಪಾಡಿಕೊಂಡಿದ್ದ. ನಿನ್ನೆ ಅವನು ಆ ಉಂಗುರವನ್ನೇ ಕರಗಿಸಿ ಈ ತಾಳಿಯ 2 ಬಟ್ಟಲು ಮಾಡಿಸಿದ್ದಾನೆ. ಇದನ್ನು ಕೇಳಿ ಇಡೀ ಮಂಟಪ ಮೌನವಾಯಿತು. ಅನುಗೆ ಕಣ್ಣೀರು ಧಾರೆಯಾಗಿ ಬಂತು. ಕಾರ್ತಿಕ್ ಅನುಳ ಕೈ ಹಿಡಿದು ಹೇಳಿದ, ಅನು, ನಾನು ಅಮೆರಿಕಾದಲ್ಲಿ ಬೆಳೆದವನು. ನನಗೆ ನಮ್ಮ ಸಂಸ್ಕೃತಿ ಅರ್ಥ ಆಗಿರಲಿಲ್ಲ. ನಿನ್ನ ಅಜ್ಜಿ ಕತೆ ಕೇಳಿದ ಮೇಲೆ ನನಗೆ ಅರ್ಥ ಆಯ್ತು. ಮಾಂಗಲ್ಯ ಅಂದರೆ ನನ್ನ ಅಜ್ಜಿಯ ಆಶೀರ್ವಾದ, ನಿನ್ನ ಅಜ್ಜಿಯ ತ್ಯಾಗ. ನಾನು ನಿನಗೆ 30 ಲಕ್ಷದ ಚಿನ್ನ ಕೊಡಬಲ್ಲೆ, ಆದರೆ ಈ 2 ಗ್ರಾನ್ನಲ್ಲಿ ಇರೋ ಆಶೀರ್ವಾದವನ್ನು ಕೊಡಲು ಆಗಲ್ಲ. ನಿನಗೆ ಈ ದಾರದಲ್ಲಿ ಮದುವೆ ಆಗಲು ಇಷ್ಟನಾ? ಅನು ಏನೂ ಹೇಳಲಿಲ್ಲ. ಅವಳು ನೇರವಾಗಿ ಹೋಗಿ ಅಜ್ಜಿಯ ಕಾಲಿಗೆ ಬಿದ್ದಳು. ಆಮೇಲೆ ಕಾರ್ತಿಕ್ನ ಅಮ್ಮನ ಕಾಲಿಗೆ ಬಿದ್ದಳು. ನನಗೆ ಚಿನ್ನ ಬೇಡ, ಈ ಬಂಧ ಬೇಕು. ಮುಹೂರ್ತಕ್ಕೆ 10 ನಿಮಿಷ ಇತ್ತು. ಪುರೋಹಿತರು ಮಂತ್ರ ಶುರು ಮಾಡಿದರು. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಃ. ಭಟ್ಟರು ಮಗಳಿಗೆ ಅಕ್ಷತೆ ಹಾಕಲು ಹೇಳಿದರು.
ಆದರೆ ಕಾರ್ತಿಕ್ ಒಂದು ಮಾತು ಹೇಳಿದ, ಮಾ, ಈ ಸಲ ಮಂತ್ರದ ಅರ್ಥವನ್ನು ಎಲ್ಲರಿಗೂ ಕನ್ನಡದಲ್ಲಿ ಹೇಳಿ ಮದುವೆ ಮಾಡಿಸಬಹುದಾ? ಭಟ್ಟರು ನಕ್ಕರು. ಅವರ ಕಣ್ಣಲ್ಲಿ ಹೆಮ್ಮೆ ಇತ್ತು. ಅವರು ಮಂತ್ರ ಹೇಳುತ್ತಾ ಅರ್ಥ ಹೇಳಿದರು. ಮಾಂಗಲ್ಯಂ ತಂತುನಾನೇನ, ಈ ಮಂಗಳಕರ ದಾರ ಮಮ ಜೀವನ ಹೇತುನ, ನನ್ನ ಜೀವನಕ್ಕೆ ಕಾರಣ. ಕಂಠೆ ಬದ್ನಾಮಿ ಸುಬಗೆ, ನಿನ್ನ ಸುಂದರ ಕೊರಳಿಗೆ ಕಟ್ಟುತ್ತಿದ್ದೇನೆ. ತ್ವಂ ಜೀವ ಶರದಾಂ ಶತಂ, ನೀನು 100 ವರ್ಷ ಸುಖವಾಗಿ ಬದುಕುವ. ಕಾರ್ತಿಕ್ ನಡುಗುವ ಕೈಗಳಿಂದ ಆ ಅರಿಶಿನದ ದಾರವನ್ನು ಅನುಳ ಕೊರಳಿಗೆ ಹಾಕಿದ. ಮೊದಲ ಗಂಟು ಮನಸ್ಸಿನಿಂದ, ಎರಡನೇ ಗಂಟು ಮಾತಿನಿಂದ, ಮೂರನೇ ಗಂಟು ನಡತೆಯಿಂದ. 3 ಗಂಟು ಹಾಕುವಾಗ ಅವನ ಕೈಯಲ್ಲಿ ಇದ್ದ ಕಾರ್ತಿಕ್ನ ಅಜ್ಜಿಯ ಉಂಗುರದ ಚಿನ್ನದ ಬಟ್ಟಲುಗಳು ಅನುಳ ಎದೆಗೆ ತಾಕಿದವು. ಅಜ್ಜಿ ಕಮಲಮ್ಮ ಜೋರಾಗಿ ಅಕ್ಷತೆ ಹಾಕಿ ಅಂದರು. ಇಡೀ ಮಂಟಪದ ಮೇಲೆ ಅಕ್ಷತೆ ಮಳೆ ಸುರಿಯಿತು. ಅನು ಕಣ್ಣು ಮುಚ್ಚಿಕೊಂಡಳು. ಅವಳಿಗೆ ಅನ್ನಿಸಿತು, ಈ ದಾರ ಎಷ್ಟು ಹಗುರವಾಗಿದೆ, ಆದರೆ ಎಷ್ಟು ಭಾರವಾಗಿದೆ ಅಂತ. ಈ ದಾರದಲ್ಲಿ ಅವಳ ಅಜ್ಜಿಯ 50 ವರ್ಷದ ಕಥೆಯಿದೆ, ಕಾರ್ತಿಕ್ ಅಜ್ಜಿಯ ಆಶೀರ್ವಾದ ಇದೆ, ಲಕ್ಷ್ಮಿ ಅಕ್ಕನ ಪ್ರಾಮಾಣಿಕತೆ ಇದೆ, ಅವಳ ಅಪ್ಪನ ಕನಸು ಇದೆ. ಸಂಜೆ ಮದುವೆ ಮುಗಿದು ಎಲ್ಲರೂ ಊಟಕ್ಕೆ ಹೋದರು. ಅನು ತನ್ನ ರೂಮಿನಲ್ಲಿ ಕನ್ನಡಿ ಮುಂದೆ ನಿಂತಿದ್ದಳು. ಕೊರಳಲ್ಲಿ ಆ ಸಣ್ಣ ಅರಿಶಿನದ ದಾರ. ಹೊರಗೆ 30 ಲಕ್ಷದ ಚಿನ್ನದ ಹಾರಗಳು ಪೆಟ್ಟಿಗೆಯಲ್ಲಿ ಇದ್ದವು, ಆದರೆ ಅವಳು ಆ ಸಣ್ಣ ದಾರವನ್ನೇ ಮುಟ್ಟಿ ನೋಡುತ್ತಿದ್ದಳು. ಕಾರ್ತಿಕ್ ಬಂದ. ಏನು ಯೋಚನೆ ಮಾಡ್ತಾ ಇದೀಯಾ? ಅನು, ನಾನು ಬೆಂಗಳೂರಿನಲ್ಲಿ ಒಂದು ಸ್ಟಾರ್ಟಪ್ ಶುರು ಮಾಡಬೇಕು ಅಂತಿದ್ದೆ. ಹೆಣ್ಣು ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಅರ್ಥ ಹೇಳುವಂಥದ್ದು. ಕಾರ್ತಿಕ್, ಏನು ಹೆಸರು? ಅನು ನಕ್ಕು ಹೇಳಿದಳು, ಮಾಂಗಲ್ಯ ಬಂಧನ. ಅರಿಶಿನ ದಾರದಿಂದ ಮಾಡಿದ ಮಾಡರ್ನ್ ಜ್ಯುವೆಲರಿ. ಪ್ರತಿ ತಾಳಿಯ ಹಿಂದೆ ಒಂದು ಕತೆ ಇರುತ್ತೆ. 1 ವರ್ಷದ ನಂತರ ಬೆಂಗಳೂರಿನ ಇಂದಿರಾನಗರದಲ್ಲಿ ಒಂದು ಸಣ್ಣ ಅಂಗಡಿ. ಹೆಸರು ಮಾಂಗಲ್ಯ ಬಂಧನ ಬೈ ಅನು. ಅಂಗಡಿಯಲ್ಲಿ ದೊಡ್ಡ ದೊಡ್ಡ ಚಿನ್ನದ ಅಂಗಡಿಗಳ ಹಾಗೆ ಡಿಸೈನ್ ಇಲ್ಲ, ಬದಲಾಗಿ ಪ್ರತಿ ಗೋಡೆಯ ಮೇಲೆ ಒಂದು ಕತೆ. ಒಂದು ಗೋಡೆಯ ಮೇಲೆ ಕಮಲಮ್ಮನ ಅರಿಶಿನದ ದಾರದ ಫೋಟೋ, ಇನ್ನೊಂದು ಗೋಡೆಯ ಮೇಲೆ ಕಾರ್ತಿಕ್ ಅಜ್ಜಿಯ ಉಂಗುರದ ಫೋಟೋ. ಅನು ಈಗ ಗರ್ಭಿಣಿ, 7 ತಿಂಗಳು. ಅವಳು ಅಂಗಡಿಗೆ ಬರುವ ಪ್ರತಿ ವಧುವಿಗೆ ಹೇಳುತ್ತಾಳೆ, ತಾಳಿ ಎಷ್ಟು ಗ್ರಾಂ ಅಂತ ನೋಡಬೇಡಿ, ಅದರ ಹಿಂದಿನ ಕತೆ ಏನು ಅಂತ ನೋಡಿ. ಅಜ್ಜಿ ಕಮಲಮ್ಮ ಈಗ ಹಾಸಿಗೆಯಲ್ಲಿ ಇದ್ದಾರೆ. 85 ವರ್ಷ. ಅನು ಪ್ರತಿದಿನ ವಿಡಿಯೋ ಕಾಲ್ ಮಾಡುತ್ತಾಳೆ. ಅಜ್ಜಿ ಕೇಳುತ್ತಾರೆ, ನಿನ್ನ ದಾರ ಹೇಗಿದೆ? ಅನು, ಗಟ್ಟಿಯಾಗಿದೆ ಅಜ್ಜಿ, ತುಂಬಾ ಗಟ್ಟಿಯಾಗಿದೆ. ಕತೆ ಮುಗಿಯಿತು. ಆದರೆ ಬಂಧನ ಮುಗಿಯಲಿಲ್ಲ. ಮುಕ್ತಾಯ.